ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲಿಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು 9ನೇ ತರಗತಿ ಮತ್ತು 10ನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ಅಧ್ಯಾಯ 5 ಚಾಪ್ಟರ್ 5 ಟ್ರ್ಯಾಂಗಲ್ಸ್ ತ್ರಿಭುಜಗಳು ಈ ಅಧ್ಯಾಯದ ಎಕ್ಸಸೈಸ್ 5.2 ಅಲ್ಲಿ ಬರುವಂತಹ ಕ್ವಶನ್ 1ರ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಕನ್ನಡದಲ್ಲಿ ಬೇಕಾದರೆ ನನ್ನ ಇನ್ನೊಂದು ಚಾನಲ್ PUC ಮ್ಯಾಥ್ಸನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಎಕ್ಸಸೈಸ್ 5.2ಗೆ ಹೊಂದಿಕೊಂಡು ಇರುವ ಹಾಗೆ ಕೆಲವೊಂದು ಕಾನ್ಸೆಪ್ಟ್ ಅಥವಾ ಪ್ರಮುಖ ಅಂಶಗಳನ್ನು ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇಲ್ಲಿ ಬರುವಂತಹ ಕ್ವಶನ್ಗಳಿಗೆ ಸೊಲ್ಯೂಷನ್ನ ಕಂಡುಹಿಡಿಯೋ ಮೊದಲು ಆ ವಿಡಿಯೋದಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳನ್ನು ಕಲೀರಿ. ಸೊ ಅದರ ಲಿಂಕನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಕ್ವಶನ್ ನಂಬರ್ 1, ABC ಸಮದ್ವಿಬಾಹು ತ್ರಿಭುಜದಲ್ಲಿ AB = AC, ಕೋನ B ಮತ್ತು Cಗಳ ಕೋನಾರ್ಧಕಗಳು ಪರಸ್ಪರ Oನಲ್ಲಿ ಛೇದಿಸುತ್ತಿವೆ. A ಮತ್ತು O ಸೇರಿಸಿ OB = OC, ಕೋನ Aಯನ್ನು AO ಅರ್ಧಿಸುತ್ತದೆ ಎಂದು ತೋರಿಸಿ. In an isosceles triangle ABC with AB = AC, the bisectors of angle B and C intersect each other at O. Join A to O, show that OB = OC, AO bisects angle A. ಇಲ್ಲಿ ನಮಗೆ ಈ ಪ್ರಶ್ನೆಯಲ್ಲಿ ಯಾವುದೇ ಚಿತ್ರವನ್ನು ಕೊಟ್ಟಿಲ್ಲ. ಸೊ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಏನಂದರೆ ಕ್ವಶನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಹೊಂದಿಕೊಂಡು ಇರುವ ಹಾಗೆ ಒಂದು ಚಿತ್ರವನ್ನು ಬಿಡಿಸಬೇಕು. ಸೊ ಇಲ್ಲಿ ಹೇಳಿದ್ದಾರೆ ಸಮದ್ವಿಬಾಹು ತ್ರಿಭುಜ ಅಥವಾ ಐಸೋಸೆಲಸ್ ಟ್ರ್ಯಾಂಗಲ್ ಅಂತ ಹೇಳಿ. ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದರೆ ಅದರಲ್ಲಿ ಯಾವಾಗಲೂ ಕೂಡ ಎರಡು ಬಾಹುಗಳು ಸಮವಾಗಿರ್ತವೆ. ಐಸೋಸೆಲಸ್ ಟ್ರ್ಯಾಂಗಲ್ ಅಂತ ಹೇಳಿದರೆ ಸಮದ್ವಿಬಾಹು ತ್ರಿಭುಜ ಅಂದರೆ 2 sides ಆರ್ ಈಕ್ವಲ್. ಸೊ ಮೊದಲಿಗೆ ನಾವಿಲ್ಲಿ ಚಿತ್ರವನ್ನು ಬಿಡಿಸುವ ಈ ಪ್ರಶ್ನೆಗೆ ಹೊಂದಿಕೊಂಡು ನಾನಿಲ್ಲಿ ಮೊದಲಿಗೆ ಒಂದು ತ್ರಿಭುಜವನ್ನು ಬಿಡಿಸ್ತಾ ಇದ್ದೇನೆ. ಸೊ ಈ ತ್ರಿಭುಜವನ್ನು ABC ಅಂತ ಹೆಸರಿಸ್ತಾ ಇದ್ದೇನೆ. ಹಾಗೆ ಈ ತ್ರಿಭುಜ ಯಾವ ರೀತಿಯ ತ್ರಿಭುಜವಾಗಿದೆ? ಸಮದ್ವಿಬಾಹು ತ್ರಿಭುಜ ಅಥವಾ ಐಸೋಸೆಲಸ್ ಟ್ರ್ಯಾಂಗಲ್ ಆಗಿದೆ. ಐಸೋಸೆಲಸ್ ಟ್ರ್ಯಾಂಗಲ್ ಅಂತ ಹೇಳಿದರೆ ಅದರಲ್ಲಿ ಎರಡು ಬಾಹುಗಳು ಸಮವಾಗಿರ್ತವೆ. ಆದ್ದರಿಂದ ಇಲ್ಲಿ ನಾವು AB = AC ಅಂತ ತೆಗೆದುಕೊಳ್ಳುವ. AB = AC, ಇಟ್ ಈಸ್ ಅ ಐಸೋಸೆಲಸ್ ಟ್ರ್ಯಾಂಗಲ್ ಅಥವಾ ಸಮದ್ವಿಬಾಹು ತ್ರಿಭುಜ. ನಂತರ ಏನು ಹೇಳಿದ್ದಾರೆ? ಕೋನ B ಮತ್ತು Cಗಳ ಕೋನಾರ್ಧಕಗಳು ಪರಸ್ಪರ Oನಲ್ಲಿ ಛೇದಿಸುತ್ತಿವೆ ಅಂತ ಹೇಳಿದ್ದಾರೆ. ಸೊ ದ ಬೈಸೆಕ್ಟರ್ಸ್ ಆಫ್ ಆ್ಯಂಗಲ್ B ಆ್ಯಂಡ್ C ಇಂಟರ್ಸೆಕ್ಟ್ ಈಚ್ ಅದರ್ ಎಟ್ O ಅಂತೇಳಿ. ಸೊ ನಾವೀಗ ಕೋನ B ಇಂದ ಹಾಗೆ ಕೋನ C ಇಂದ ಎರಡು ಕೋನಾರ್ಧಕ ಅಥವಾ ಬೈಸೆಕ್ಟರನ್ನು ಎಳಿಬೇಕು. ಬೈಸೆಕ್ಟರ್ ಅಂತ ಹೇಳಿದರೆ ಅದು ಕೋನಗಳನ್ನು ಸಮಭಾಗಗಳಾಗಿ ವಿಂಗಡಿಸ್ತದೆ. ಸೊ ಈಗ ಇಲ್ಲಿಂದ ಒಂದು ಬೈಸೆಕ್ಟರನ್ನು ಎಳಿತಾ ಇದ್ದೇನೆ ಈ ರೀತಿಯಲ್ಲಿ. ಹಾಗೆ ಅದೇ ರೀತಿ C ಇಂದ ಕೂಡ ಇನ್ನೊಂದು ಬೈಸೆಕ್ಟರನ್ನು ಎಳಿತಾ ಇದ್ದೇನೆ. ಸೊ ಈ ರೀತಿ ಇದು ಎರಡು ಕೂಡ ಬೈಸೆಕ್ಟರ್ ಆಗಿದೆ. ನಂತರ ಇಲ್ಲಿ ನೀವು ಕಾಣ್ಬೋದು, ಈಗ ಇಲ್ಲಿ ಈ ಬೈಸೆಕ್ಟರ್ ಏನಿದೆ, ಏನು ಕೊಟ್ಟಿದ್ದಾರೆ? Oನಲ್ಲಿ ಛೇದಿಸುತ್ತಿವೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಬಿಂದುವನ್ನು ಕೊಟ್ಟಿದ್ದಾರೆ. ಇದು ಎಷ್ಟು? ಇದನ್ನು ಏನಂತ ನಾವು ಹೆಸರಿಸಬೇಕು? ಇದನ್ನು O ಅಂತ ಹೆಸರಿಸಬೇಕು ಅಂತ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವಿಲ್ಲಿ ಸಾಧಿಸಬೇಕಾಗಿರುವಂಥದ್ದು ಏನು? OB = OC ಅಂತ ಸಾಧಿಸಬೇಕು. ಅಂದರೆ ಈ ಭಾಗ ಇದಕ್ಕೆ ಸಮವಾಗಿದೆ ಅಂತ ಸಾಧಿಸಬೇಕು. ಹಾಗೆ ಕೋನ Aಯನ್ನು AO ಅರ್ಧಿಸುತ್ತಿದೆ ಅಂತ ನಾವಿಲ್ಲಿ ಸಾಧಿಸಬೇಕು. ಅಂದರೆ ಈ ಕೋನವನ್ನು AO ಎನ್ನುವಂಥ ಗೆರೆ ಅರ್ಧಿಸುತ್ತದೆ, ಎರಡು ಸಮಭಾಗಗಳಾಗಿ ವಿಂಗಡಿಸ್ತದೆ ಅಂತ ನಾವು ಸಾಧಿಸಬೇಕು. ಸೊ ಇದೆರಡನ್ನು ಜಾಯಿನ್ ಮಾಡುವ. ಯಾಕೆಂದರೆ AO ಅರ್ಧಿಸುತ್ತದೆ ಅಂತ ಸಾಧಿಸಬೇಕು ಅಂತ ನಮಗಿಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ A ಮತ್ತು O ಅನ್ನು ಸೇರಿಸಿ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ನಾವೀಗ ಮೊದಲಿಗೆ ಚಿತ್ರವನ್ನು ಮಾಡಿದ್ದೇವೆ. ಸೊ ನಂತರ ಈಗ ಚಿತ್ರ ಸಿಕ್ಕಿದ ನಂತರ ನಾವಿಲ್ಲಿ ಮೊದಲಿಗೆ ಸಾಧಿಸಬೇಕಾಗಿರುವಂಥದ್ದು ಏನು ಅದನ್ನು ನೋಡುವ. OB = OC ಅಂತ ಸಾಧಿಸಬೇಕು. ಅಂದರೆ ಈ ಭಾಗ ಇದಕ್ಕೆ ಸಮವಾಗಿದೆ ಅಂತ ಸಾಧಿಸಬೇಕು. ಸೊ ಇದನ್ನು ಸಾಧಿಸಲಿಕ್ಕೆ ಮೊದಲಿಗೆ ನಮಗೆ ಏನೆಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಬರಿತಾ ಹೋಗುವ. ಸೊ ಈಗ ಇಲ್ಲಿ AB = AC ಅಂತ ಕೊಟ್ಟಿದ್ದಾರೆ ತ್ರಿಭುಜ ABCಯಲ್ಲಿ. ಸೊ ತ್ರಿಭುಜ ABCಯಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ನೀವು ಬರೆಯಿರಿ ಇನ್ ಟ್ರ್ಯಾಂಗಲ್
ಇನ್ ಟ್ರ್ಯಾಂಗಲ್ ಎ ಬಿ ಸಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಕೊಟ್ಟಿದ್ದಾರೆ ನಮಗೆ, ಯಾಕೆಂದರೆ ಸಮದ್ವಿಭಾವ ತ್ರಿಭುಜ ಅಥವಾ ಐಸೋಸೆಲಸ್ ಟ್ರ್ಯಾಂಗಲ್ ಅಂತ ಕೊಟ್ಟಿರೋದ್ರಿಂದ ನಾವು ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಬರಿಬೋದು. ಸೊ ಗೀವನ್ ಅಥವಾ ನಾವು ಇದಕ್ಕೆ ಕಾರಣವನ್ನು ದತ್ತ ಅಂತ ಬರಿಬೋದು, ಅಂದರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಈಗ ಇಲ್ಲಿ ಎರಡೂ ಬಾಹುಗಳು ಸಮವಾಗಿದ್ದಲ್ಲಿ ನಾವು ಹಿಂದಿನ ಕಾನ್ಸೆಪ್ಟಲ್ಲಿ ಕಲ್ತಿದ್ದೇವೆ, ಪ್ರಮೇಯ 5.2 ಅಥವಾ ಥಿಯರಮ್ 5.2ರಲ್ಲಿ ಏನಂತ ಹೇಳಿ, ಎರಡು ಬಾಹುಗಳು ಸಮವಾಗಿದ್ದಲ್ಲಿ ಅವುಗಳಿಗೆ ಅಪೋಸಿಟ್ ಅಥವಾ ಎದುರಾಗಿರುವಂಥ ಅಭಿಮುಖವಾಗಿರುವಂಥ ಕೋನಗಳು ಕೂಡ ಸಮ ಆಗಿರ್ತದೆ. ಸೊ ಇಲ್ಲಿ ಈಗ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿರೋದ್ರಿಂದ ಎ ಬಿಗೆ ಎದುರಾಗಿರುವಂಥ ಕೋನ ಯಾವುದು? ಕೋನ ಸಿ, ಎ ಸಿ ಬಿ. ಹಾಗೆ ಎ ಸಿಗೆ ಎದುರಾಗಿರುವಂಥ ಕೋನ ಎ ಬಿ ಸಿ. ಸೊ ಈ ಎರಡೂ ಕೋನಗಳು ಕೂಡ ಒಂದಕ್ಕೊಂದು ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ಕೋನ ಇದಕ್ಕೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನು ಬರೆಯುವ. ಸೊ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಸಿ. ಸೊ ಇಲ್ಲಿ ನೀವು ಕಾರಣವನ್ನು ಪ್ರಮೇಯ ಅಥವಾ ಥಿಯರಮ್ 5.2 ಅಂತ ಬರಿಬೋದು, ಅಥವಾ ಪ್ರಮೇಯದ ಹೇಳಿಕೆ ಏನಿದೆ ಅದನ್ನು ಕೂಡ ಕಾರಣವಾಗಿ ಬರಿಬೋದು. ಅಂದರೆ ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಸಮವಾಗಿರ್ತವೆ ಅಂತ ಬರಿಬೋದು, ಆ ರೀತಿ ಕಾರಣವನ್ನು. ಅಥವಾ ಆ್ಯಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆಫ್ ಎನ್ ಐಸೋಸೆಲಸ್ ಟ್ರ್ಯಾಂಗಲ್ಸ್ ಆರ್ ಈಕ್ವಲ್ ಅಂತ ಈ ರೀತಿ ಹೇಳಿಕೆಯನ್ನು, ಸ್ಟೇಟ್ಮೆಂಟನ್ನು ಕಾರಣವಾಗಿ ಕೂಡ ಬರಿಬೋದು. ನಂತರ ಈಗ ಇಲ್ಲಿ ಕೋನ ಎ ಸಿ ಬಿ ಯಾವುದಕ್ಕೆ ಸಮ ಅಂತ ಸಿಕ್ಕಿದೆ? ಕೋನ ಎ ಬಿ ಸಿಗೆ ಸಮ ಅಂತ ನಮಗೆ ಸಿಕ್ಕಿದೆ. ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ ಈ ಬಿಯಿಂದ ಒಂದು ಕೋನಾರ್ಧಕ ಅಥವಾ ಬೈಸೆಕ್ಟರ್ ಇದೆ, ಹಾಗೆ ಸಿಯಿಂದ ಕೋನಾರ್ಧಕ ಅಥವಾ ಬೈಸೆಕ್ಟರ್ ಇದೆ. ಬೈಸೆಕ್ಟರ್ ಅಂತ ಹೇಳಿದರೆ ಅದು ಏನು ಮಾಡ್ತದೆ? ಕೋನಗಳನ್ನು ಸಮಭಾಗಗಳಾಗಿ ವಿಂಗಡಿಸ್ತದೆ. ಅಂದರೆ ಈ ಕೋನ ಇದಕ್ಕೆ ಸಮ ಆಗಿರ್ತದೆ, ಹಾಗೆ ಈ ಕೋನ ಇಲ್ಲಿ ಇದಕ್ಕೆ ಸಮ ಆಗಿರ್ತದೆ. ಸೊ ಇಲ್ಲಿ ಈಗ ನಮಗೆ ಈ ಇಡೀ ಕೋನ ಇದಕ್ಕೆ ಸಮ ಅಂತ ಸಿಕ್ಕಿರೋದ್ರಿಂದ ನಾವು ಏನು ಹೇಳ್ಬೋದು? ಇದರ ಅರ್ಧ ಕೋನ ಕೂಡ ಇದಕ್ಕೆ ಸಮ ಆಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಬರೀತಾ ಇದ್ದೇನೆ, ಅರ್ಧ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಅರ್ಧ ಕೋನ ಎ ಬಿ ಸಿ. ಅಂದರೆ ಈ ಎರಡೂ ಕೋನಗಳ ಅರ್ಧ ಭಾಗಗಳು ಕೂಡ ಸಮವಾಗಿರ್ತವೆ ಅಂತ ನಾವು ಬರಿಬೋದು. ಸೊ ಅರ್ಧ ಎ ಸಿ ಬಿ ಅಂತ ಹೇಳಿದರೆ ನಾವಿಲ್ಲಿ ಯಾವ ಕೋನವನ್ನು ತೆಗೆದುಕೊಳ್ಬೋದು? ಅರ್ಧ ಎ ಸಿ ಬಿ ಅಂತ ಹೇಳುವಾಗ ಈ ಎ ಸಿ ಬಿ ಕೋನದ ಅರ್ಧ ಭಾಗ. ಸೊ ಯಾವುದೇ ಕೋನವನ್ನು ನೀವು ತೆಗೆದುಕೊಳ್ಬೋದು, ಅಂದರೆ ಈ ಕೋನವನ್ನು ತೆಗೆದುಕೊಳ್ಬೋದು ಅಥವಾ ಈ ಕೋನವನ್ನು ತೆಗೆದುಕೊಳ್ಬೋದು. ಸೊ ಕೋನ ಒ ಸಿ ಬಿ ಕೂಡ ತೆಗೆದುಕೊಳ್ಬೋದು ಅಥವಾ ಈ ಕೋನವನ್ನು ತೆಗೆದುಕೊಳ್ಬೋದು. ಸೊ ನಾನಿಲ್ಲಿ ಈ ಕೋನವನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಕೋನದ ಅರ್ಧ ಅಂತ ಹೇಳಿದರೆ ಒ ಸಿ ಬಿ ಅಂತೇಳಿ. ಸೊ ಕೋನ ಒ ಸಿ ಬಿ ಇಸ್ ಈಕ್ವಲ್ ಟು, ಹಾಗೆ ಅರ್ಧ ಎ ಬಿ ಸಿ, ಈ ಕೋನದ ಅರ್ಧ ಅಂತ ಹೇಳುವಾಗ ಕೋನ ಒ ಬಿ ಸಿಯನ್ನು ತೆಗೆದುಕೊಳ್ತಾ ಇದ್ದೇನೆ, ಈ ಕೋನವನ್ನು. ಸೊ ಒ ಬಿ ಸಿ. ಸೊ ಇಲ್ಲಿ ಈಗ ಕೋನ ಒ ಸಿ ಬಿ ಅಂದರೆ ಈ ಕೋನ ಇದಕ್ಕೆ ಸಮ ಅಂತ ಸಿಕ್ಕಿದೆ ನಮಗೆ. ಸೊ ಈ ಎರಡು ಕೋನಗಳು ಸಮವಾಗಿದ್ದಲ್ಲಿ ನಾವು ಏನು ಹೇಳ್ಬೋದು? ಈಗ ಈ ತ್ರಿಭುಜದಲ್ಲಿ, ಒ ಬಿ ಸಿ ತ್ರಿಭುಜದಲ್ಲಿ ಏನು ಹೇಳ್ಬೋದು? ಪ್ರಮೇಯ 5.3 ಕಲ್ತಿದ್ದೇವೆ, ಅಥವಾ ಥಿಯರಮ್ 5.3ರಲ್ಲಿ ಕಲ್ತಿದ್ದೇವೆ. ಏನಂತ ಹೇಳಿ, ಎರಡು ಕೋನಗಳು ಸಮವಾಗಿದ್ದಲ್ಲಿ ಅವುಗಳಿಗೆ ಅಭಿಮುಖವಾಗಿರುವಂಥ ಬಾಹುಗಳು ಅಥವಾ ಸೈಡ್ಸ್ ಕೂಡ ಸಮ ಆಗಿರ್ತದೆ ಅಂತ ಹೇಳಿ. ಸೊ ಪ್ರಮೇಯ 5.3 ಅಥವಾ ಥಿಯರಮ್ 5.3. ಸೊ ಅದೇ ಪ್ರಮೇಯವನ್ನು ಈಗ ನಾವು ತ್ರಿಭುಜ ಒ ಬಿ ಸಿಯಲ್ಲಿ ಅಪ್ಲೈ ಮಾಡ್ಬೋದು. ಸೊ ತ್ರಿಭುಜ ಒ ಬಿ ಸಿಯಲ್ಲಿ ಅಥವಾ ಇನ್ ಟ್ರ್ಯಾಂಗಲ್ ಒ ಬಿ ಸಿ ಇಲ್ಲಿ ಏನು ಹೇಳ್ಬೋದು? ಇಲ್ಲೀಗ ಈ ಕೋನ ಇದಕ್ಕೆ ಸಮ ಅಂತ ನಮಗೆ ಸಿಕ್ಕಿದೆ. ಕೋನ ಒ ಸಿ ಬಿ ಕೋನ ಒ ಬಿ ಸಿಗೆ ಸಮ ಅಂತ ಸಿಕ್ಕಿದೆ. ಹಾಗಾಗಿ ಇದಕ್ಕೆ ಎದುರಾಗಿರುವಂಥ ಬಾವು, ಈ ಒ ಸಿ ಬಿಗೆ ಎದುರಾಗಿರುವಂಥ ಬಾವು ಯಾವುದು? ಒ ಬಿ ಆಗಿದೆ. ಸೊ ಒ ಬಿ ಯಾವುದಕ್ಕೆ ಸಮ ಆಗಿದೆ ಅಂತ ಹೇಳ್ಬೋದು ನಾವು? ಒ ಬಿ ಒ ಸಿಗೆ ಸಮವಾಗಿದೆ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಬರೀಬೋದು ಒ ಬಿ ಯಾವುದಕ್ಕೆ ಸಮವಾಗಿದೆ? ಒ ಸಿಗೆ ಸಮವಾಗಿದೆ. ಸೊ ಇಲ್ಲಿ ಕಾರಣವನ್ನು ನೀವು ಏನು ಬರೀತೀರಾ? ಥಿಯರಮ್ 5.3 ಅಂತ ಬರಿಬೇಕು, ಅಥವಾ ಪ್ರಮೇಯ 5.3 ಅಂತೇಳಿ ಈ ರೀತಿ ಬರಿಬೋದು ಕಾರಣವನ್ನು. ಅಥವಾ ನೀವು ಅದರ ಹೇಳಿಕೆಯನ್ನು ಕೂಡ ಕಾರಣವಾಗಿ ಬರಿಬೋದು. ಅಂದರೆ ಸಮಕೋನಗಳಿಗೆ ಅಭಿಮುಖವಾಗಿರುವಂಥ ಬಾಹುಗಳು ಸಮವಾಗಿರ್ತವೆ, ಸೈಡ್ಸ್ ಅಪೋಸಿಟ್ ಟು ಈಕ್ವಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಕೂಡ ಕಾರಣವನ್ನು ಬರಿಬೋದು.
ಸೊ ನಾವೀಗ ಒಂದು ಅಂಶವನ್ನು ಸಾಧಿಸಿದಾಗೆ ಆಯಿತು. ನಾವಿಲ್ಲಿ ಏನನ್ನು ಸಾಧಿಸಬೇಕಿತ್ತು? ಒ ಬಿ ಇಸ್ ಈಕ್ವಲ್ ಟು ಒ ಸಿ ಅಂತ ಸಾಧಿಸಬೇಕಿತ್ತು. ಸೊ ಅದು ನಮಗೆ ಸಿಕ್ಕಿದೆ ಇಲ್ಲಿ, ಒ ಬಿ ಇಸ್ ಈಕ್ವಲ್ ಟು ಒ ಸಿ ಅಂತ. ನೆಕ್ಸ್ಟ್ ನಾವೇನನ್ನು ಸಾಧಿಸಬೇಕಂದ್ರೆ ಎ ಒ ಬೈಸೆಕ್ಟ್ಸ್ ಎ. ಎ ಒ ಎನ್ನುವಂಥದ್ದು ಈ ಆ್ಯಂಗಲ್ ಎಯನ್ನು ಬೈಸೆಕ್ಟ್ ಮಾಡ್ತದೆ ಅಂತ ನಾವಿಲ್ಲಿ ಸಾಧಿಸಬೇಕು. ಅಂದರೆ ಎರಡು ಸಮಭಾಗಗಳಾಗಿ ವಿಂಗಡಿಸ್ತದೆ, ಈ ಕೋನ ಮತ್ತು ಈ ಕೋನ ಒಂದಕ್ಕೊಂದು ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳಬೇಕು. ಸೊ ಅದನ್ನು ನೀವು ಯಾವ ರೀತಿಯಲ್ಲಿ ಸಾಧಿಸ್ತೀರಾ? ಸೊ ಅದಕ್ಕೋಸ್ಕರ ನಾವಿಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳುವ. ಸೊ ಯಾವ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಅಂದರೆ ತ್ರಿಭುಜ ಒ ಎ ಬಿ. ಒ ಎ ಬಿ ಈ ತ್ರಿಭುಜ ಅಂದರೆ ತ್ರಿಭುಜ ಒ ಎ ಬಿ ಈ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ತ್ರಿಭುಜ ಒ ಎ ಸಿ, ತ್ರಿಭುಜ ಒ ಎ ಸಿ. ಸೊ ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಈಗ ಈ ಎರಡು ತ್ರಿಭುಜಗಳಲ್ಲಿ ನಾವೇನು ಮಾಡುವ ಅಂದರೆ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಸಾಧಿಸುವ. ಸರ್ವಸಮವಾಗಿದ್ದಲ್ಲಿ ನಂತರ ನಾವೇನು ಮಾಡ್ಬೋದು? ಇವುಗಳ ಅನುರೂಪ ಭಾಗಗಳು ಸಮ ಅಂತ ಸಾಧಿಸಿದರೆ ಇಲ್ಲಿ ನಮಗೆ ಎ ಒ ಬೈಸೆಕ್ಟ್ಸ್ ಆ್ಯಂಗಲ್ ಎ ಅಂತ ಸಿಗ್ತದೆ. ಎ ಒ ಬೈಸೆಕ್ಟ್ಸ್ ಆ್ಯಂಗಲ್ ಎ ಅಂತ ಹೇಳಿದರೆ ಏನರ್ಥ? ಈ ಎ ಎನ್ನುವಂಥ ಕೋನ ಇದೆ, ಇದನ್ನು ಇದು ಎರಡು ಭಾಗಗಳಾಗಿ ವಿಂಗಡಿಸ್ತದೆ ಅಂತ ಅರ್ಥ. ಅಂದರೆ ಈ ಕೋನ ಇದಕ್ಕೆ ಸಮವಾಗಿದೆ ಅಂತ ನಾವಿಲ್ಲಿ ತೋರಿಸಿದರೆ ಎ ಒ ಬೈಸೆಕ್ಟ್ಸ್ ಆ್ಯಂಗಲ್ ಎ ಅಂತ ಸಾಧಿಸಿದಾಗೆ ಆಗ್ತದೆ. ಸೊ ಅದಕ್ಕೋಸ್ಕರ ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಎರಡು. ಸೊ ಇನ್ ಟ್ರ್ಯಾಂಗಲ್ ಇಲ್ಲಿ ನಾನು ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇನೆ, ಒ ಎ ಬಿ ಮತ್ತು ಒ ಎ ಸಿ ತ್ರಿಭುಜವನ್ನು. ಸೊ ಇಲ್ಲಿ ಇರುವಂತಹ ಸಮವಾಗಿರುವ ಭಾಗಗಳನ್ನು ಬರೆಯುವ. ಈಗ ಒ ಎ ಬಿ ತ್ರಿಭುಜದಲ್ಲಿ ಎ ಬಿ ಬಾವು ಹಾಗೆ ಒ ಎ ಸಿ ತ್ರಿಭುಜದಲ್ಲಿ ಎ ಸಿ ಬಾವುಗೆ ಸಮವಾಗಿದೆ. ಸೊ ನಾವಿಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಬರಿಬೋದು. ಸೊ ಇದಕ್ಕೆ ಕಾರಣ ಏನು? ಗಿವನ್ ನಮಗೆ ಕೊಟ್ಟಿದ್ದಾರೆ ಸಮದ್ವಿಬಾಹು ತ್ರಿಭುಜ ಅಂತೇಳಿ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ನಾವಿಲ್ಲಿ ಬರ್ತಿದ್ದೇವೆ. ಸೊ ಹಾಗಾಗಿ ಅದನ್ನೇ ಕಾರಣವಾಗಿ ನೀವಿಲ್ಲಿ ಬರೆದ್ರಾಯಿತು. ಕಾರಣ ಗಿವನ್ ಅಥವಾ ದತ್ತ. ನಂತರ ಇಲ್ಲಿ ಒ ಎ ಎನ್ನುವಂಥ ಬಾವು ಎರಡೂ ತ್ರಿಭುಜದಲ್ಲೂ ಕೂಡ ಇದೆ, ಇದರಲ್ಲೂ ಕೂಡ ಇದೆ, ಇದರಲ್ಲೂ ಕೂಡ ಇದೆ. ಆದ್ದರಿಂದ ಒ ಎ ಇಸ್ ಈಕ್ವಲ್ ಟು ಒ ಎ ಅಂತ ಇನ್ನೊಂದು ಸಮವಾಗಿರುವ ಭಾಗವನ್ನು ಬರಿಬೋದು. ಸೊ ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಕಾಮನ್ ಸೈಡ್ ಅಥವಾ ಸಾಮಾನ್ಯ ಬಾವು ಅಂತ ಹೇಳಿ ನಾವಿಲ್ಲಿ ಕಾರಣವನ್ನು ಬರಿಬೋದು. ಈ ಒ ಎ ಎನ್ನುವಂಥ ಬಾವು ಎರಡೂ ತ್ರಿಭುಜದಲ್ಲಿದೆ, ಹಾಗಾಗಿ ಇದೊಂದು ಸಾಮಾನ್ಯ ಬಾವು. ನಂತರ ಒ ಬಿ ಇಸ್ ಈಕ್ವಲ್ ಟು ಒ ಸಿ ಅಂತ ನಾವಿಲ್ಲಿ ಸಾಧಿಸಿದ್ದೇವೆ. ಸೊ ಒ ಬಿ ಎನ್ನುವಂಥದ್ದು ಈ ತ್ರಿಭುಜದ ಬಾವು, ಹಾಗೆ ಒ ಸಿ ಎನ್ನುವಂಥದ್ದು ಈ ತ್ರಿಭುಜದ ಬಾವು. ಸೊ ಅದನ್ನು ಬರಿಬೋದು ಒ ಬಿ ಇಸ್ ಈಕ್ವಲ್ ಟು ಒ ಸಿ. ಸೊ ಇದಕ್ಕೆ ಕಾರಣವನ್ನು ಪ್ರೂವ್ಡ್ ಎಬೋವ್ ಅಥವಾ ಪ್ರೂವ್ ಆಗಿದೆ, ಇಲ್ಲಿ ನಾವು ಪ್ರೂವ್ ಮಾಡಿದ್ದೇವೆ, ಹಾಗೆ ಪ್ರೂವ್ಡ್ ಅಥವಾ ಸಾಧಿಸಿದೆ ಅಂತ ಕಾರಣವನ್ನು, ಮೇಲೆ ಸಾಧಿಸಿದೆ ಅಂತ ಕಾರಣವನ್ನು ಬರೆದ್ರಾಯಿತು. ಸೊ ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ ಬಾವು ಸಮವಾಗಿದೆ ಅಂದರೆ ಸೈಡ್, ಹಾಗೆ ಇಲ್ಲಿ ಕೂಡ ಬಾವು ಸಮವಾಗಿದೆ ಸೈಡ್, ಇಲ್ಲಿ ಕೂಡ ಬಾವು ಸಮವಾಗಿದೆ ಸೈಡ್. ಸೊ ನಾವಿಲ್ಲಿ ಯಾವ ಕಾಂಗ್ರುಯೆನ್ಸ್ ರೂಲನ್ನು ಉಪಯೋಗಿಸ್ಬೋದು? ಬಾವು 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 ಅಥವಾ ಎಸ್ ಎಸ್ ಎಸ್, ಸೈಡ್ 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 ಕಾಂಗ್ರುಯೆನ್ಸ್ ರೂಲ್ನ ಪ್ರಕಾರ ನಾವಿಲ್ಲಿ ಹೇಳ್ಬೋದು ತ್ರಿಭುಜ ಒ ಎ ಬಿ ಸರ್ವಸಮ ತ್ರಿಭುಜ ಒ ಎ ಸಿ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಕಾರಣವನ್ನು ಏನು ಬರಿಬೇಕು? ಎಸ್ 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 ಕಾಂಗ್ರುಯೆನ್ಸ್ ರೂಲ್ ಅಥವಾ ಕನ್ನಡದಲ್ಲಿ ಬಾವು ಬಾವು ಸರ್ವಸಮತೆ ನಿಯಮ ಅಂತ ಇಲ್ಲಿ ಕಾರಣವನ್ನು ಬರೆದ್ರಾಯಿತು. ಸೊ ಈಗ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಅವುಗಳ ಅನುರೂಪ ಭಾಗಗಳು ಕೂಡ ಸಮ ಆಗಿರ್ತದೆ. ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ಗಳು ಕೂಡ ಈಕ್ವಲ್ ಆಗಿರ್ತದೆ. ಅದು ಅನುರೂಪ ಕೋನ ಆಗಿರ್ಬೋದು ಅಥವಾ ಅನುರೂಪ ಸೈಡ್ ಅಥವಾ ಅನುರೂಪ ಬಾವು ಕೂಡ ಆಗಿರ್ಬೋದು. ಆದ್ದರಿಂದ ನಾವಿಲ್ಲಿ ಏನು ಬರಿಬೋದು? ಇಲ್ಲಿ ಕೋನ ಒ ಎ ಬಿ, ಈ ಕೋನ ಇದಕ್ಕೆ ಸಮವಾಗಿದೆ ಅಂತ ಬರಿಬೋದು. ಈ ಕೋನ ಈ ತ್ರಿಭುಜದ ಕೋನ ಆಗ್ತದೆ, ಹಾಗೆ ಇಲ್ಲಿರುವಂಥ ಕೋನ ಈ ತ್ರಿಭುಜದ ಕೋನ ಆಗ್ತದೆ. ಸೊ ಆದ್ದರಿಂದ ನಾನಿಲ್ಲಿ ಬರೀತಾ ಇದ್ದೇನೆ ಕೋನ ಒ ಎ ಬಿ ಇಸ್ ಈಕ್ವಲ್ ಟು ಕೋನ ಒ ಎ ಸಿ ಅಂತೇಳಿ. ಇದಕ್ಕೆ ಕಾರಣ ಏನು? ಸಿ ಪಿ ಸಿ ಟಿ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್, ಅಥವಾ ಕನ್ನಡದಲ್ಲಿ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಯಾವಾಗಲೂ ಸಮ ಆಗಿರ್ತದೆ. ಅದರ ಪ್ರಕಾರ ನಾವಿಲ್ಲಿ ಈ ರೀತಿ ಹೇಳ್ಬೋದು. ಸೊ ನಮಗೀಗ ಏನು ಸಿಕ್ಕಿದೆ? ಈ ಕೋನ ಮತ್ತು ಈ ಕೋನ, ಈ ಎರಡೂ ಕೋನಗಳು ಒಂದಕ್ಕೊಂದು ಸಮ ಅಂತ ಸಿಕ್ಕಿದೆ.
ಹಾಗೆ ಇದರ ನಡುವೆಯಿಂದ ಒಂದು ಇಲ್ಲಿ ಲೈನ್ ಪಾಸ್ ಆಗ್ತಾ ಇದೆ. ಸೊ ನಾವೀಗ ಏನು ಹೇಳ್ಬೋದು, ಈ ಓ ಎ ಎನ್ನುವಂಥದ್ದು ಇದು ಬೈಸೆಕ್ಟರ್ ಅಂತ ಹೇಳ್ಬೋದು. ಇದು ಈ ಎರಡೂ ಕೋನಗಳನ್ನು ಸಮಭಾಗಗಳಾಗಿ ವಿಂಗಡಿಸ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಎರಡು ಕೋನಗಳು ನಮಗೆ ಸಮ ಅಂತ ಸಿಕ್ಕಿದೆ. ಸಮ ಅಂತ ಹೇಳಿದರೆ ಏನರ್ಥ, ಈ ಓ ಎ ಎನ್ನುವಂಥದ್ದು ಈ ಎ ಕೋನವನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸ್ತದೆ ಅಂತೇಳಿ. ಸೊ ನಾವಿಲ್ಲಿ ಬರೀಬೋದು, ಆದ್ದರಿಂದ ಓ ಎ ಬೈಸೆಕ್ಟ್ಸ್ ಆ್ಯಂಗಲ್ ಎ ಅಂತ ಬರಿಬೋದು. ಅಥವಾ ಕನ್ನಡದಲ್ಲಿ ಕೋನ ಎಯನ್ನು ಎ ಒ ಅರ್ಧಿಸುತ್ತದೆ ಅಂತ ಇಲ್ಲಿ ಈ ರೀತಿ ಬರೆದ್ರೆ ಆಯಿತು. ಸೊ ಇದನ್ನು ನಾವು ಸಾಧಿಸಬೇಕಿತ್ತು. ಇದು ಎರಡನೇ ಸಾಧನೆಯಾಗಿತ್ತು ಈ ಕ್ವಶನಲ್ಲಿ. ಸೊ ಅದು ಕೂಡ ನಮಗೆ ಇಲ್ಲಿ ಸಿಕ್ಕಿದೆ. ಮುಂದಿನ ಕ್ವಶನಿಗೋಸ್ಕರ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ.